स्वागत है आपका बी न्यूज नेशन में। मैं हूं आबिद हुसैन शेख। कांग्रेस के पल्ले में ही बचा रहा झड़पी अध्यक्ष स्थान। बीजापुर के जिला पंचायत अध्यक्ष स्थान के लिए आज मतदान हुआ। कांग्रेस की नीलम मेटी के 22 साल के अधिकार अवधि के बाद अध्यक्ष स्थान छोड़ने के समझौते पर अगली मियाद के लिए चुनाव हुए, जिसमें बीजेपी से 4 उम्मीदवार मैदान में उतरे थे। आखिरी समय पर 2 अभ्यर्थियों ने नाम वापस लिया। 3 उम्मीदवारों के बीच हुए इस चुनाव में कुल 42 मेंबरों में से 38 सदस्यों ने भाग लेकर हाथ उठाते हुए 17 ने साबू मैशाड़ का समर्थन किया तो 21 मेंबरों ने कांग्रेस अभ्यर्थी के पक्ष में समर्थन देकर इंडी तालुके से सालवटगी जिला पंचायत सदस्य शिव योगप्पा नदलगी को अधिकार के लिए चुना। तो चुनाव अधिकारी पीए मेघनवर ने मतदान के आंकड़ों से नतीजे सुनाते हुए शिव योगप्पा नदलगी को जिला पंचायत अध्यक्ष घोषित किया, जिससे कांग्रेस के पल्ले में ही बचा रहा अध्यक्ष स्थान। ಅಧ್ಯಕ್ಷರ ಸ್ಥಾನ ರಾಜೀನಾಮೆಯಿಂದ ತೆರವಾಗಿರುತ್ತದೆ. ಆದ್ದರಿಂದ 5 ವರ್ಷಗಳ ಉಳಿದ ಅವಧಿಗೆ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನ ಜರುಗಿಸುವ ಕುರಿತಾಗಿ ಇವತ್ತು ಈ ಸಭೆಯನ್ನ ಆಯೋಜಿಸಲಾಗಿದೆ. ಸಭೆಗೆ ಆಗಮಿಸಿದ ಎಲ್ಲ ಜಿಲ್ಲಾ ಪಂಚಾಯತಿಯ ಗೌರವಾನ್ವಿತ ಸದಸ್ಯರಿಗೆ ಸ್ವಾಗತವನ್ನ ಕೋರ್ತೇನೆ. ತಮಗೆ ಗೊತ್ತಿರುವಂತೆ ವಿಜಯಪುರ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರ ಹುದ್ದೆ ಹಿಂದುಳಿದ ವರ್ಗಕ್ಕೆ ಮೀಸಲಾಗಿದೆ. ಮೊದಲನೇದಾಗಿ ನಾನು ನಾಮಪತ್ರಗಳ ವಿವರವನ್ನ ತಮ್ಮ ಮುಂದೆ ಸಲ್ಲಿಸುವ ಜೊತೆಗೆ ನಾಮಪತ್ರಗಳ ಪರಿಶೀಲನೆ ಕೆಲಸವನ್ನು ಕೂಡ ನಾನು ಕೈಗೊಳ್ತಾ ಇದ್ದೇನೆ. ಹಾಜರಾತಿಯನ್ನು ತೆಗೆದುಕೊಳ್ಳಲಾಗಿದೆ. ಒಟ್ಟು 42 ಜನ ಸದಸ್ಯರ ಪೈಕಿ 38 ಜನ ಸದಸ್ಯರು ಹಾಜರಾಗಿದ್ದಾರೆ. ಹಾಗಾಗಿ ಅಗತ್ಯವಿರುವ ಕೋರಂ ಆಗಿರುವುದರಿಂದ ಈ ಆಯ್ಕೆ ಪ್ರಕ್ರಿಯೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾಮಪತ್ರಗಳ ಇವರ ನಾಮಪತ್ರಕ್ಕೆ ಗೋಲ್ಸಂಗಿ ಗೋಲ್ಸಂಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾದಂತ ಶ್ರೀ ಜಯಸಿಂಗ್ ನೀಲಪ್ಪ ನಾಯ್ಕ್ ಅವರು ಸೂಚಕರಾಗಿ ರುಜು ಮಾಡಿದ್ದಾರೆ. ಇವರು ಹಿಂದುಳಿದ ವರ್ಗ ಕ್ಷೇತ್ರದಿಂದಲೇ ಆಯ್ಕೆ ಆಗಿರುತ್ತಾರೆ. ಇವರು ನಾಮಪತ್ರ ಪರಿಶೀಲಿಸಿದ್ದೇನೆ. ನಾಮಪತ್ರ ಕ್ರಮಬದ್ಧವಾಗಿದೆ. ಪ್ರಭುಗೌಡ ಇವರ ನಾಮಪತ್ರವನ್ನು ಪರಿಶೀಲಿಸಿದ್ದೇನೆ. ಇಂದು ನಾಮಪತ್ರವೆಂದು ಅಂಗೀಕರಿಸಿದ್ದೇನೆ. 6ನೇ ಹಿಂತೆಗೆದುಕೊಂಡ ಬಗ್ಗೆ ನನಗೆ ಪತ್ರವನ್ನು ನೀಡಿದ್ದಾರೆ. 2ನೇದಾಗಿ ಶ್ರೀ ಭೀಮಾಶಂಕರ್ ಮಾದೇವಪ್ಪ ಬಿರಾದರ್ ಅವರು ಕೂಡ ತಮ್ಮ ನಾಮಪತ್ರವನ್ನ ಹಿಂದೆ ಪಡೆದುಕೊಂಡಿದ್ದಾರೆ. ಹಾಗಾಗಿ ಒಟ್ಟು 5 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, 2 ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನ ಹಿಂದೆ ಪಡೆದಿದ್ದರಿಂದ ಕಣದಲ್ಲಿ
3 ಅಭ್ಯರ್ಥಿಗಳು ಮಾತ್ರ ಉಳಿದಿದ್ದಾರೆ. ಕಣದಲ್ಲಿ ಇರುವಂತಹ ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದ್ದೇನೆ. ಮೊದಲನೇದಾಗಿ ಶ್ರೀ ಶಿವಯೋಗಪ್ಪ ಅರ್ಜುನ್ ನೇದಲ್ಗಿ ಇವರ ಪರವಾಗಿ ಮತ ಚಲಾಯಿಸಲು ಇಚ್ಛಿಸುವಂತಹ ಸದಸ್ಯರು ತಮ್ಮ ಕೈಗಳನ್ನು ಎತ್ತುವ ಮೂಲಕ ಮತ್ತು ವಹಿಯಲ್ಲಿ ಸಹಿ ಮಾಡುವ ಮೂಲಕ ತಮ್ಮ ಮತವನ್ನ ಚಲಾಯಿಸಬಹುದಾಗಿದೆ. ಆಫೀಸಿಗೆ ಎಲ್ಲರಿಗೂ ಶ್ರೀ ಶಿವಯೋಗಪ್ಪ ಅರ್ಜುನ ನೇದಲ್ಗಿ ಇವರ ವಿರುದ್ಧವಾಗಿ ಮತ ಚಲಾಯಿಸಲು ಇಚ್ಛಿಸುವಂತಹ ಸದಸ್ಯರು ಕೈ ಎತ್ತುವ ಮೂಲಕ ಮತ್ತು ಸಹಿ ಮಾಡುವ ಮೂಲಕ ಅವರ ವಿರುದ್ಧವಾಗಿ ಮತ ಚಲಾಯಿಸಬಹುದು. ಸದಸ್ಯರು ಕೈ ಎತ್ತುವ ಮೂಲಕ ಸಹಿ ಮಾಡುವ ಮೂಲಕ ತಮ್ಮ ಮತ ಚಲಾಯಿಸಬಹುದು. ಮೂಲಕ ತಮ್ಮ ಮತ ಚಲಾಯಿಸಬಹುದು. ಹಾಜರಿರುವ ಮತ್ತು ಮತ ನೀಡಲು ಇಚ್ಛಿಸುವ ಎಲ್ಲಾ ಸದಸ್ಯರು ಮತದಾನ ಮಾಡಿದ ತರುವಾಯ ಕಮಿಷನರನ್ನು ಅತಿ ಹೆಚ್ಚು ಸಂಖ್ಯೆಯ ಸಿಂಧು ಮತಗಳನ್ನು ಪಡೆದಿರುವ ವ್ಯಕ್ತಿಯು ಆಯ್ಕೆಯಾಗಿದ್ದರೆಂದು 21 ಮತಗಳನ್ನು ಪಡೆಯುವ ಮೂಲಕ ಬಹುಮತದಿಂದ ಚುನಾಯಿತರಾಗಿದ್ದಾರೆ ಎಂದು ನಾನು ಘೋಷಿಸುತ್ತೇನೆ. ಶಿವಯೋಗಪ್ಪ ಅರ್ಜುನ್ ನೇದಲ್ಗಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿದ್ದಾರೆ. ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ನೋಡಿ, ವಿರುದ್ಧವಾಗಿಯೂ ಇಲ್ಲ. 38 ಹಜಾರಿದವರು ತಗೊಂಡಿದ್ದಾರೆ. 4 ಜನಕ್ಕೆ ಇರೋದಿಲ್ಲ. ಇನ್ನು ಸಾಬು ಸಿಂಗೋಂಡಿ ಮಶಾಳ ಇವರಿಗೆ ಪರವಾಗಿ 17, ವಿರುದ್ಧವಾಗಿ 20. ಇವತ್ತು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಮೂಲಕ ತೆರವಾದ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿದ್ದೇನೆ. ವಿಜಯಪುರ ಜಿಲ್ಲಾ ಪಂಚಾಯಿತಿಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 42. ಸಭೆಯಲ್ಲಿ ಹಾಜರಿರುವಂಥ ಸದಸ್ಯರ ಸಂಖ್ಯೆ 38. ಈ 38 ಸದಸ್ಯರ ಪೈಕಿ 21 ಜನ ಸದಸ್ಯರು ಶಿವಯೋಗಪ್ಪ ಅರ್ಜುನ್ ನೇದಲ್ಗಿ ಪರವಾಗಿ ಮತ ಚಲಾಯಿಸಿದ್ದಾರೆ ಮತ್ತು 17 ಜನ ಸದಸ್ಯರು ಶ್ರೀ ಸಾಬು ಸಿಂಗೋಂಡಿ ಮಾಶಾಳೆ ಅವರ ಪರವಾಗಿ ಮತ ಚಲಾಯಿಸಿದ್ದಾರೆ. ಹಾಜರಿದ್ದು ಮತ ಚಲಾಯಿಸಿದಂಥ ಸದಸ್ಯರುಗಳ ಪೈಕಿ ಬಹುಮತವನ್ನು ಶ್ರೀ ಶಿವಯೋಗಪ್ಪ ಅರ್ಜುನಪ್ಪ ನೇದಲ್ಗಿ ಅವರು 21 ಮತಗಳನ್ನು ಪಡೆಯುವ ಮೂಲಕ ಸಾಧಿಸಿದ್ದಾರೆ. ಹಾಗಾಗಿ ಅವರು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿದ್ದಾರೆ ನಾನು ಘೋಷಿಸಿದ್ದೇನೆ. ಗೈರಿದ್ದು 4 ಜನ. ನೂತನವಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾದ ನಾನು ಇವತ್ತು ಈ ಜಿಲ್ಲಾ ಏನು ಅಧ್ಯಕ್ಷ ಸ್ಥಾನ ನನಗೆ ಸಲ್ಲಿತಕ್ಕದ್ದು ಇದು ನಮ್ಮ ಎಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರ ಕೊಡುಗೆ ಹಾಗೂ ನಮ್ಮ ಎಲ್ಲ ವರಿಷ್ಠರ ಕೊಡುಗೆ. ಇವತ್ತು ಎಲ್ಲ ಏನು ನನಗೆ ಸಿಕ್ಕಿದ್ದು ಎಲ್ಲರೂ ವರಿಷ್ಠರು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರ ಆಶೀರ್ವಾದ ನನಗಾಗಿದೆ. ಅದಕ್ಕೆ ಮುಂದೆ ಜಿಲ್ಲಾ ಪಂಚಾಯಿತಿ ಒಂದು ಯಾವುದೇ ಕಾರ್ಯಕ್ರಮಗಳಲ್ಲಿ ಕೆಲಸಗಳಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರ ಒಂದು ಗಮನಕ್ಕೆ ತೆಗೆದುಕೊಂಡು ನಾವು ಹೋಗ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನು 15 ತಿಂಗಳು ಹಂಚಿಕೆ ಆಗಿದೆ? ಹೌದು, 15 ತಿಂಗಳು ನನಗೆ 15 ತಿಂಗಳು ತಂದೆ ಬಂದಿದ್ದೀನಿ. ಅಲ್ಲ, ಹಂಚಿಕೆ ಒಳಗೆ ಅಭಿವೃದ್ಧಿ ಮರೆಯಕ್ಕೆ ಹೋಗ್ಬೇಡ್ರಿ. ಅಭಿವೃದ್ಧಿ ಹೆಂಗೆ ಮರೆಯಕ್ರಿ? ಅಭಿವೃದ್ಧಿ ಬರಗಾಲ ಇಟ್ಕೊಂಡು ಜಿಲ್ಲೆ ಏನದ ಜಿಲ್ಲೆ ಬರಗಾಲ ಸಲುವಾಗಿ ನಾವೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಬೆಂಗಳೂರಿಗೆ ಹೋಗಿ ಹೆಚ್ಚಿನ ಅನುದಾನ ತರೋ ಪ್ರಯತ್ನ ಮಾಡ್ತೀವಿ. ಬರಗಾಲದ ನೀವು ವಾಟರ್ ಟ್ಯಾಂಕ್ ಸಪ್ಲೈ ಮಾಡಿದ್ದು ಬಿಲ್ಲ ಪಾಸ್ ಆಗಿಲ್ಲ. ಕೆಲವರು ಟವರೆಲ್ಲ ಏರ್ಕೊಡ್ತಿದ್ರು. ಅದು ಈಗ ನಾವು ಶ್ರೇಷ್ಠರ ಜೋಡಿ ಮಾತಾಡೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ್ಕೊಂಡು ಮಾತಾಡ್ಕೊಂಡು ಅದೊಂದು ಪರಿಹಾರ ಫಸ್ಟ್ ಆದ್ಯತೆ ನೀವು ಬರಗಾಲ ಕೊಡ್ತೀರಿ. ಬರಗಾಲ ನಿಮಗೆ ಇದಾಗಿತ್ತು, ನಿಮಗೆ ಹೌದು, ನಮಗೆ ಊಟ ಒಬ್ಬರು ನಿಮಗೂ ಹಾಕಲಿಲ್ಲ. ಅನಿವಾರ್ಯ ಕಾರಣದಿಂದ ಅವ್ರಿಗೇನೋ ಸ್ವಲ್ಪ ಒಬ್ಬರು ಹಾಕಿದ್ದಾರೆ, ಒಬ್ಬರು
ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।